ಎಲ್ಲರಿಗೂ ನಮಸ್ಕಾರ. ಪ್ರಯೋಗದ ಹೆಸರು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳು. ಕಾಂತೀಯ ಬಲರೇಖೆಗಳು ಕಾಲ್ಪನಿಕ ರೇಖೆಗಳಾಗಿದ್ದು ಇದು ದಂಡಕಾಂತದ ಸುತ್ತ ವಿನ್ಯಾಸದ ರೂಪದಲ್ಲಿ ಹರಡಿಕೊಂಡಿರುತ್ತೆ ಮತ್ತು ಇದು ಯಾವಾಗಲೂ ಒಂದು ಧ್ರುವದಿಂದ ಮತ್ತೊಂದು ಧ್ರುವಕ್ಕೆ ಚಾಚಿಕೊಂಡಿರುತ್ತದೆ ಮತ್ತು ದಟ್ಟವಾದ ಕಾಂತೀಯ ಬಲರೇಖೆಗಳು ಅಧಿಕ ಕಾಂತಕ್ಷೇತ್ರವಿರುವ ಜಾಗವನ್ನ ತಿಳಿಸುತ್ತದೆ. ಹಾಗಾದ್ರೆ ಈ ಕಾಂತೀಯ ಬಲರೇಖೆಗಳು ಒಂದು ದಂಡಕಾಂತದ ಸುತ್ತ ಹೇಗೆ ಹರಡಿಕೊಂಡಿದೆ, ಯಾವ ವಿನ್ಯಾಸದಲ್ಲಿ ಅದು ರಚನೆಯಾಗಿದೆ ಎಂಬುದನ್ನ ಪ್ರಾಯೋಗಿಕವಾಗಿ ತಿಳಿಯೋಣ. ಮೊದಲಿಗೆ ಈ ಒಂದು ಪ್ರಯೋಗ ಕೈಗೊಳ್ಳಲು ಬೇಕಾಗುವ ಸಾಮಗ್ರಿಗಳು: ಒಂದು ಫಲಕ, 2 ದಂಡಕಾಂತಗಳು, ಕಬ್ಬಿಣದ ಚೂರುಗಳು ಮತ್ತು ಕಂಪಾಸ್. ಮೊದಲಿಗೆ ಫಲಕವನ್ನ ತೆಗೆದುಕೊಂಡು ಅದರ ಮಧ್ಯಭಾಗಕ್ಕೆ ದಂಡಕಾಂತವನ್ನ ಇಡೋಣ. ನಂತರ ಕಬ್ಬಿಣದ ಚೂರುಗಳನ್ನ ಅದರ ಸುತ್ತಲೂ ಹರಡುತ್ತಾ ಹೋಗೋಣ. ಹೀಗೆ ಕಬ್ಬಿಣದ ಚೂರುಗಳು ದಂಡಕಾಂತದ ಎಲ್ಲಾ ಭಾಗದಲ್ಲೂ ಬರುವ ಹಾಗೆ ನಾವು ಸಿಂಪಡಿಸ್ತಾ ಹೋಗ್ಬೇಕು. ಕಬ್ಬಿಣದ ಚೂರುಗಳನ್ನ ಸಾಧ್ಯವಾದಷ್ಟು ಎಲ್ಲಾ ಭಾಗಕ್ಕೂ ಕಬ್ಬಿಣದ ಚೂರುಗಳು ಹರಡುವುದನ್ನ ನಾವು ಖಾತ್ರಿ ಮಾಡಿಕೊಂಡು ನಂತರ ಕಬ್ಬಿಣದ ಚೂರುಗಳು ಹರಡಿದ ನಂತರ ಫಲಕದ ಮೇಲೆ ನಿಧಾನವಾಗಿ ತಟ್ಟಬೇಕು. ತಟ್ಟಿದ ನಂತರ ಕಬ್ಬಿಣದ ಚೂರುಗಳು ಹರಡಿರುವುದನ್ನ ನೀವು ಗಮನಿಸಿರಬಹುದು. ಇದು ಹೇಗೆ ಹರಡಿಕೊಂಡಿದೆ? ಇದು ಒಂದು ವಿನ್ಯಾಸದ ರೂಪದಲ್ಲಿ ಹರಡಿಕೊಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹಾಗೆ ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ನಾವು ತಿಳ್ಕೋಬಹುದು. ಅದೇಗಪ್ಪ ಅಂದ್ರೆ, ಮತ್ತೊಂದು ದಂಡಕಾಂತವನ್ನ ತೆಗೆದುಕೊಂಡು ಕಂಪಾಸ್ ಅನ್ನ ಬಳಸಿ ಕಂಪಾಸ್ನ ನಾವು ವಿವಿಧ ಬಿಂದುಗಳಲ್ಲಿ ಇಡ್ತಾ ಹೋಗೋದು. ಅಲ್ಲಿ ಕಂಪಾಸ್ನ ಸೂಜಿಯು ಯಾವ ರೀತಿ ಚಲಿಸುತ್ತದೆ ಎಂಬುದನ್ನ ಗಮನಿಸಬೇಕು. ನೋಡಿ, ನಾನು ಈಗ ಧ್ರುವದಲ್ಲಿ ಇಟ್ಟಿದ್ದೇನೆ. ಕಂಪಾಸ್ನ ಸೂಜಿ ಯಾವ ದಿಕ್ಕಿನಲ್ಲಿದೆ ಎಂಬುದನ್ನ ಗಮನಿಸಿ. ಹಾಗೆ ನಾನು ಈಗ ಸ್ಥಳವನ್ನ ಬದಲಾಯಿಸಿದೆ, ಕಂಪಾಸ್ನ ಸ್ಥಳವನ್ನ. ಆಗ ಸೂಜಿಯ ಚಲನೆಯನ್ನ ಗಮನಿಸಿ. ಹಾಗೆ ಮತ್ತೊಂದು ಬದಿಯಲ್ಲಿ ಇಟ್ಟಾಗ ಸೂಜಿಯ ಚಲನೆಯು ವಿಚಲಿತ ಆಗುತ್ತಿರುವುದನ್ನ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಹಾಗೆ ದಂಡಕಾಂತದ ಹಿಂಭಾಗದಲ್ಲೂ ಕೂಡ ನಾವು ಬೇರೆ ಬೇರೆ ಬಿಂದುಗಳಲ್ಲಿ ಇಟ್ಟು ಸೂಜಿಯ ಚಲನೆಯನ್ನ ಗಮನಿಸಿದರೆ ಸೂಜಿಯ ಚಲನೆಯು ಈ ಹಿಂದೆ ಕಬ್ಬಿಣದ ಚೂರುಗಳು ಯಾವ ವಿನ್ಯಾಸದಲ್ಲಿ ಆಡಿಕೊಂಡಿತ್ತೋ ಆ ರೂಪದಲ್ಲೇ ಸೂಜಿಯ ಚಲನೆಯನ್ನ ನಾವು ಇಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ ಒಂದು ಪ್ರಯೋಗದಿಂದ ನಾವು ಏನನ್ನ ತೀರ್ಮಾನಿಸಬಹುದು? ಏನಪ್ಪ ತೀರ್ಮಾನಿಸಬಹುದು ಅಂದ್ರೆ, ಕಾಂತೀಯ ಬಲರೇಖೆಗಳು ದಂಡಕಾಂತದ ಸುತ್ತ ಒಂದು ವಿನ್ಯಾಸದ ರೂಪದಲ್ಲಿ ಹರಡಿಕೊಂಡಿದೆ ಮತ್ತು ಇದು ಯಾವಾಗಲೂ ಒಂದು ಧ್ರುವದಿಂದ ಇನ್ನೊಂದು ಧ್ರುವಕ್ಕೆ ಚಾಚಿಕೊಂಡಿರುತ್ತದೆ ಅನ್ನೋದನ್ನ ಕೂಡ ನಾವು ಈ ಒಂದು ಪ್ರಯೋಗದಲ್ಲಿ ತೀರ್ಮಾನಿಸಬಹುದು. ಅಲ್ಲದೆ ದಟ್ಟವಾದ ಕಾಂತೀಯ ಬಲರೇಖೆಗಳು ಅಧಿಕ ಪ್ರಮಾಣದ ಕಾಂತಕ್ಷೇತ್ರವನ್ನ ಪ್ರತಿನಿಧಿಸುತ್ತದೆ ಎಂಬುದನ್ನ ಈ ಒಂದು ಪ್ರಯೋಗದಲ್ಲಿ ನಾವು ತೀರ್ಮಾನಿಸಬಹುದು. ಧನ್ಯವಾದಗಳು.